ನಮಸ್ಕಾರ, ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ತಾನೇ ಬೇಸಿಗೆ ಶುರುವಾಗ್ತಿರೋದ್ರಿಂದ ಎಲ್ಲ ಹೆಣ್ಮಕ್ಳು ತಮ್ಮ ಮನೆಯಲ್ಲಿ ಹಪ್ಪಳ ಉಪ್ಪಿನಕಾಯಿ ಮಾಡ್ಕೊಳ್ಳಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇವತ್ತು ನಾನು ಮಾರ್ಕೆಟಿಂದ 1 kg ಚಳಕಾಯಿ ತಂದಿದ್ದೆ. ಇವನ್ನ ತಂದ ದಿವಸನೇ ಉಪ್ಪಿನಕಾಯಿ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತುಂಬೆಲ್ಲ ಬಿಚ್ಕೊಂಡ್ಬಿಡುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ನಾನು ಹೇಳಿದ ರೀತಿ ಮಾಡಿದರೆ ಈ ಉಪ್ಪಿನಕಾಯಿನ 1 ವರ್ಷ ತನಕನೂ ಕೆಡದಂಗೆ ಇಟ್ಕೋಬೋದು. ನೋಡಿ, ಚಳಕಾಯಿ ಅಂದರೆ ಈ ಥರ ಇರುತ್ತೆ. ಈ ಉಪ್ಪಿನಕಾಯಿ ಮಾಡಲು ಬೇಕಾಗಿರುವ ಸಾಮಾನುಗಳು: 1 kg ಚಳಕಾಯಿನ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಜವಾರಿ ಬೆಳ್ಳುಳ್ಳಿ 5 ರಿಂದ 6 ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. 3/4 ಚಮಚ ಅರಿಶಿನ ಪುಡಿ, ಹಾಗೆ ಮಸಾಲೆ ಜೊತೆ ಮಿಕ್ಸರ್ ಮಾಡೋದಕ್ಕೆ 5 ರಿಂದ 6 ಬೆಳ್ಳುಳ್ಳಿ ಬೇಳೆ ಮಾಡ್ಕೊಂಡಿದ್ದೀನಿ. ಉಪ್ಪಿನಕಾಯಿ ವರ್ಷದ ತನಕ ತಡಿಬೇಕು ಅಂದರೆ ಹೊಸ ಖಾರದ ಪುಡಿ ಹಾಕಬೇಕು. ಹಾಗಾಗಿ ಈ ವರ್ಷದ ಹೊಸ ಖಾರದ ಪುಡಿ 12 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ದಪ್ಪ ಉಪ್ಪು 4 ಟೀ ಸ್ಪೂನು, ಸಣ್ಣ ಸಾಸಿವೆ 10 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಒಂದು ಬಾಣಲೆಗೆ ಮೊಸರು ನೀಡೋ ಚಮಚದಲ್ಲಿ 4 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಸ್ಟವ್ ಸಿಮ್ಮಲ್ಲೇ ಇರಲಿ. 5 ರಿಂದ 6 ಬೆಳ್ಳುಳ್ಳಿ ಜಜ್ಜಿದ್ದು ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿ ನಂತರ ಗ್ಯಾಸ್ ಸ್ಟವ್ ಆಫ್ ಮಾಡಿ 12 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ದಪ್ಪ ಉಪ್ಪು 4 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಪುನಃ ಮಿಕ್ಸ್ ಮಾಡಿ ಅದಕ್ಕೆ ಅರಿಶಿಣ ಪುಡಿಯನ್ನು ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿ. ನಾನಿಲ್ಲಿ ಸಾಸಿವೆಯನ್ನು ಹುರಿದೇನೆ ಹಸಿಯಾಗಿಯೇ ಬಳಸ್ತಾ ಇದ್ದೀನಿ. ಒಂದು ಸಣ್ಣ ಮಿಕ್ಸರ್ ಜಾರಿಗೆ 10 ಟೀ ಸ್ಪೂನಷ್ಟು ಸಾಸಿವೆನ ತೊಗೊಳ್ತಾ ಇದ್ದೀನಿ. ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ. ನೋಡಿ, ಈ ಹದಕ್ಕೆ ಮಿಕ್ಸರ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಮಿಕ್ಸರ್ಗೆ ಹಾಕೋಣ ಅಂತಲೇ ಬೆಳ್ಳುಳ್ಳಿ ಬೇಳೆ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಸೇರಿಸ್ಕೊಂಡು ಪುನಃ ಮಿಕ್ಸರ್ ಮಾಡಿ. ನೋಡಿ, ಈ ಹದಕ್ಕೆ ಬಂದಿದೆ. ಇಷ್ಟು ಸಣ್ಣ ಆಗಿದ್ದರೆ ಸಾಕು. ಇದನ್ನು ಒಗ್ಗರಣೆ ತಣ್ಣಗಾಗಿರುತ್ತಲ್ಲ ಅದಕ್ಕೆ ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿ. ನಂತರ ತೊಳೆದು ರೆಡಿ ಮಾಡ್ಕೊಂಡಂತಹ ಚಳಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಚಳಕಾಯಿ ಮಾರ್ಕೆಟಲ್ಲಿ ಬೇಸಿಗೆಯ ಆರಂಭದಲ್ಲಿ 15 ರಿಂದ 20 ದಿವಸದಲ್ಲಿ ಮಾತ್ರ ಸಿಗುತ್ತೆ, ನಂತರ ಸಿಗೋದಿಲ್ಲ. ನಂತರ ಕುಡಿಯುವ ನೀರಿನ ಲೋಟದಲ್ಲಿ 4 ಲೋಟದಷ್ಟು ನೀರು ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿ. ಈ ಚಳಕಾಯಿ ಹೇಗಿರುತ್ತೆ ಅಂದರೆ, ಒಡೆದು ಪೀಸ್ ಮಾಡಿದರೆ ಅಂಟು ಥರ ಇರುತ್ತೆ, ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದೇ ಉಪ್ಪಿನಕಾಯಿ ಹಾಕಿದಾಗ ಒಳ್ಳೆ ಟೇಸ್ಟ್ ಇರುತ್ತೆ. ಈಗ ನೋಡಿ, ರಸ ಎಷ್ಟು ಮಂದ ಆಗಿದೆ. ನಂತರ ಈ ಉಪ್ಪಿನಕಾಯಿನ ಒಂದು ಗಾಜಿನ ಭರಣಿಗೆ ಹಾಕಿ ಧೂಳು ಕಸ ಬೀಳ್ದಂಗೆ ಒಂದು ಬಟ್ಟೆಯಿಂದ ಕವರ್ ಮಾಡಿ ಬಿಸಿಲಿನಲ್ಲಿ 2 ರಿಂದ 3 ದಿವಸ ಒಣಗಿಸಿದರೆ ಹುಳಿ ಬಿಟ್ಕೊಳ್ಳುತ್ತೆ. ಆಗ ತುಂಬ ರುಚಿಯಾಗಿರುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.